ಇಂದಿನ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಸಮಸ್ಯೆ ಇಲ್ಲ, ಅವ್ರಿಗೆ ಸ್ಪಷ್ಟತೆಯ ಸಮಸ್ಯೆ ಅದ. ಹಿಂದೆಲ್ಲ ವಿದ್ಯಾರ್ಥಿಗಳು ಕಷ್ಟ ಪಡ್ತಾ ಇದ್ರು, ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅವರು ತಮ್ಮ ಸಿಟಿ ಅಥವಾ ಕಮ್ಯುನಿಟಿ ಹೊರಗ ಯಾವ್ಯಾವ ಜಾಬ್ ಅಪಾರ್ಚುನಿಟಿ ಅವ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಟೀಚರ್ಸ್ ಅನ್ನ ಕೇಳ್ಬೇಕಾಗ್ತಿತ್ತು, ಲೈಬ್ರರಿಗೆ ಹೋಗ್ಬೇಕಾಗ್ತಾ ಪೇಪರ್ ಅಥವಾ ನ್ಯೂಸ್ ಅನ್ನ ನೋಡ್ಬೇಕಾಗ್ತಾ ಇತ್ತು. ಆದ್ರೆ ಇವತ್ತ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಸಂಪರ್ಕ ಹೊಂದಿರುವ ಒಬ್ಬ ವಿದ್ಯಾರ್ಥಿ ಬರೀ ಕೆಲವೇ ತಾಸು ಒಳಗ ಸಾವಿರಾರು ಕರಿಯರ್ಗಳು, ಉದ್ಯಮಗಳು ಮತ್ತು ಅವಕಾಶಗಳ ಬಗ್ಗೆ ತಿಳ್ಕೋಬಹುದು. ಇದರರ್ಥ ಇವತ್ತಿನ ನಿಜವಾದ ಸಮಸ್ಯೆ ಇನ್ಫಾರ್ಮೇಶನ್ ಕೊರತೆ ಅಲ್ಲ, ಆದ್ರೆ ನಿಜವಾದ ಸಮಸ್ಯೆ ಇರೋದು ಇನ್ಫಾರ್ಮೇಶನ್ ಓವರ್ಲೋಡ್, ಮಾಹಿತಿಯ ಅತಿರೇಕ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವುಗಳನ್ನ ವೀಕ್ಷಿಸ್ತಾ ಇರಬಹುದು. ಕರಿಯರ್ ಅಡ್ವೈಸ್ ವಿಡಿಯೋಗಳು, ಮೋಟಿವೇಶನಲ್ ಸ್ಪೀಚಸ್, ಪ್ರೊಡಕ್ಟಿವಿಟಿ ರೀಲ್ಸ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸ್ಕಷನ್ಸ್, ಸಕ್ಸಸ್ ಸ್ಟೋರೀಸ್ಗಳು, ಆಮೇಲೆ ಸೋಷಿಯಲ್ ಮೀಡಿಯಾ ಒಪಿನಿಯನ್ಸ್. ಈ ತರ ನೋಡ್ತಾ ನೋಡ್ತಾ ವಿದ್ಯಾರ್ಥಿಗಳ ಮನಸ್ಸು ಮಾಹಿತಿಯಿಂದ ತುಂಬಿ ಹೋಗ್ತದ. ಆದ್ರೆ ಅವ್ರಿಗೆ ನಾ ಯಾವ ದಿಕ್ಕಿನಾಗ ಹೋಗ್ಬೇಕು ಆ ದಿಕ್ಕು ಅಸ್ಪಷ್ಟ ಆಗ್ತಾ ಹೋಗ್ತದ. ಯಾಕಂದ್ರೆ ಬರೀ ಇನ್ಫಾರ್ಮೇಶನ್ ಮಾತ್ರ ಸ್ಪಷ್ಟತೆಯನ್ನ ಸೃಷ್ಟಿಸುವುದಿಲ್ಲ. ಸ್ಪಷ್ಟತೆ ಎಲ್ಲಿಂದ ನಿರ್ಮಾಣ ಆಗ್ತಂದ್ರ ನಿಮ್ಮನ್ನ ನೀವು ಆಳವಾಗಿ ಯಾವಾಗ ನೀವು ಅರ್ಥ ಮಾಡ್ಕೋತೀರಿ ಆವಾಗ. ಯಾವ ರೀತಿ ಕೆಲಸ ನಿಮ್ಮ ವ್ಯಕ್ತಿತ್ವಕ್ಕೆ ಸೂಕ್ತ ಆಗ್ಯದ, ನಿಮ್ಗೆ ಎಂಥ ಜೀವನ ಶೈಲಿ ಬೇಕು, ನಿಮ್ಗೆ ನಿಜವಾಗ್ಲೂ ಯಾವ್ದರೊಳಗ ಆಸಕ್ತಿ ಅದ, ಮತ್ತೆ ಎಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನೀವು ನಿಜವಾಗ್ಲೂ ಇಷ್ಟಪಡ್ತೀರಿ, ಇಂಥವನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಿಮ್ಗ ಸ್ಪಷ್ಟತೆ ಬರ್ತದ. ಆದ್ರೆ ಇವತ್ತಿನ ಅನೇಕ ವಿದ್ಯಾರ್ಥಿಗಳು ಹೊರಗಿನ ಸಲಹೆಗಳನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದಾರಂತಂದ್ರ ಅವರು ತಮ್ಮದಾದ ಒಳಗಿನ ಧ್ವನಿಯನ್ನ ಅರ್ಥ ಮಾಡ್ಲಿಕ್ಕೆ ಸಮಯವನ್ನೇ ಕಳೀತಾ ಇಲ್ಲ. ಯಾರೊಬ್ರು ಹೇಳ್ತಾರ ಕೋಡಿಂಗ್ ಒಳಗ ಭವಿಷ್ಯ ಅದ ಅಂತ ಹೇಳಿ, ಇನ್ನೊಬ್ರು ಹೇಳ್ತಾರ AI ಎಲ್ಲವನ್ನೂ ಬದಲಾಸ್ತದ ಅಂತ ಹೇಳಿ, ಇಲ್ಲ ಪೇರೆಂಟ್ಸ್ ಫ್ರೆಂಡ್ಸ್ ಹೇಳ್ತಾರ ಸರ್ಕಾರಿ ಉದ್ಯೋಗಗಳ ಬಹಳ ಸುರಕ್ಷಿತ ಅಂತ ಹೇಳಿ, ಇಲ್ಲ ಯಾವುದೋ ಒಂದು ವಿಡಿಯೋ ನೋಡಿ ಅದಕ್ಕೆ ತಕ್ಕಂಗ ಪ್ರತಿ ವಾರಕ್ಕೆ ತಮ್ಮ ದಿಕ್ಕು ಬದಲಿಸೋ ವಿದ್ಯಾರ್ಥಿಗಳೂ ಇರ್ತಾರ. ಇವೆಲ್ಲ ಆಗೋದ್ರಿಂದ ಮಾನಸಿಕವಾಗಿ ದಣಿವಾಗ್ತದ. ಸೊ ನಿಮ್ಮನ್ನ ನೀವು ಇಂಟೆಲಿಜೆಂಟ್ ಮಾಡ್ಕೋಬೇಕು ಅಂತಂದ್ರ ಜಾಸ್ತಿ ಮಾಹಿತಿಯನ್ನ ನಿಮ್ಮ ತಲೆ ಒಳಗ ತುಂಬ್ಕೋಬೇಡ್ರಿ. ಸುಮ್ನ ಒಂದ್ ಕಡೆ ಕೂತು ಮೆಡಿಟೇಟ್ ಮಾಡ್ರಿ. ನನಗಾಗಿ ನಾನು ನಿಜವಾಗ್ಲೂ ಎಂಥ ಜೀವನವನ್ನ ಕಟ್ಕೊಳ್ಳಿಕ್ಕೆ ಬಯಸ್ತೀನಿ, ನನಗ ಇಷ್ಟವಾಗೋ ವಿಷಯಗಳು ಯಾವ್ಯಾವು, ಈ ವಿಚಾರಗಳ ಮೇಲೆ ಧ್ಯಾನ ಮಾಡ್ರಿ. ಯಾಕಂದ್ರೆ ಕ್ಲಾರಿಟಿ ಸಾಮಾನ್ಯವಾಗಿ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡೋದ್ರಿಂದ ಬರುದಿಲ್ಲ. ಬದಲಿಗೆ ನಿಮ್ಮ ಜೀವನದ ಬಗ್ಗೆ ಸ್ವತಂತ್ರವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಯೋಚಿಸೋದ್ರಿಂದ ಬರ್ತದೆ.